ಸರ್ಜಮೀನ್ ಈ ಸಿನಿಮಾನ ಹಾಟ್‌ಸ್ಟಾರ್‌ನಲ್ಲಿ ನೋಡಿದಾಯಿತು. ಸಿನಿಮಾ ಹೇಗಿದೆ ಅಂತ ಬನ್ನಿ ನೋಡೋಣ. ಈ ಸಿನಿಮಾದ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ಆಗಿತ್ತು. ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ಕಾನ್ಸೆಪ್ಟ್ ಮೇಲೆ ಸುಮಾರು ಸಿನಿಮಾಗಳು ಬಂದಿವೆ. ಆದರೆ ಸಿನಿಮಾ ನೋಡಿದ ಮೇಲೆ ಇಂಡಿಯಾ ಪಾಕಿಸ್ತಾನದ ಯಾವುದೇ ಕಾನ್ಸೆಪ್ಟ್ ದೂರ ತನಕ ಈ ಸಿನಿಮಾದಲ್ಲಿ ಇಲ್ಲ. ಸಿನಿಮಾದ ಸ್ಟೋರಿ ಲೈನ್ ಕಡೆ ನೋಡೋದಾದರೆ, ಪೃಥ್ವಿರಾಜ್ ಸುಕುಮಾರ್ ಒಬ್ಬ ಆರ್ಮಿ ಆಫೀಸರ್. ಅವರ ಮಗ ಇಬ್ರಾಹಿಂ ಅಲಿ ಖಾನ್ 8 ವರ್ಷಗಳ ಕಾಲ ಅವರಿಂದ ಕಳೆದು ಹೋಗ್ತಾನೆ. 8 ವರ್ಷಗಳ ನಂತರ ಬಂದ ಮೇಲೆ ಅಪ್ಪ ಪೃಥ್ವಿರಾಜ್ಗೆ ಅವನ ಮೇಲೆ ನಂಬಿಕೆ ಬರಲ್ಲ. ಯಾಕಂದರೆ ಇವನು ನಿಜವಾಗಿಯೂ ನನ್ನ ಮಗನ ಅಥವಾ ಆತಂಕವಾದಿನ ಅಂತ ಅವನಿಗೆ ಡೌಟ್ ಬರುತ್ತೆ. ಪೂರ್ತಿ ಕತೆ ಇದೇ ಸ್ಟೋರಿ ಲೈನ್ ಹತ್ರ ತಿರುಗ್ತಾನೆ ಇರುತ್ತೆ. ಪಾಸಿಟಿವ್ ನೋಡೋದಾದರೆ, ಕಥೆಯಲ್ಲಿ ಯಾವುದೇ ಬೇಡವಾದ ಡ್ರಾಮಾ ಮಾಡಿಲ್ಲ. ಎಲ್ಲ ಕಲಾವಿದರು ತಮ್ಮ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಕತೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಡೆಯುತ್ತೆ. ಮತ್ತು ಪೃಥ್ವಿರಾಜ್ಗೆ ಎಲ್ಲಕ್ಕಿಂತ ಮೊದಲು ದೇಶವೇ ಆಗಿರುತ್ತೆ. ಇದೇ ಕಾರಣದಿಂದ ಫ್ಯಾಮಿಲಿ ಯಾವಾಗಲೂ ಅವನಿಗೆ ಸೆಕೆಂಡ್ ಪ್ರಿಯಾರಿಟಿ ಆಗಿರುತ್ತೆ. ನಿಜವಾಗಿಯೂ ಈ ಸಿನಿಮಾ ಶುರುವಾಗೋದು ಸೆಕೆಂಡ್ ಹಾಫ್ನಲ್ಲಿ. ಟ್ವಿಸ್ಟ್ ಮತ್ತು ಟರ್ನ್ಗಳಿಂದ ಸೆಕೆಂಡ್ ಹಾಫ್ ತುಂಬಿ ಹೋಗಿದೆ. ಒಂದು ಪಾಯಿಂಟ್ ನೋಡಿ ನಾನು ಕೂಡ ಶಾಕ್ ಆದೆ. ಅದೇ ಸಿನಿಮಾದ ಕೊನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನೀವು ಅದನ್ನು ಗೆಸ್ ಕೂಡ ಮಾಡೋಕ್ಕೆ ಆಗಲ್ಲ. ಅದರಲ್ಲೂ ಕಾಜೋಲ್ ಅವರ ಪಾತ್ರ ಮಾತ್ರ ಸೂಪರ್. ಅವರ ತಾಯಿಯ ಪಾತ್ರ ಎಮೋಷ್ನಲ್ ಮತ್ತು ಸೆಂಟಿಮೆಂಟ್ ನಿಮಗೆ ಸಿನಿಮಾನ ಸೀಟಿನ ತುದಿಗೆ ಬಂದು ಕೂರುವಂತೆ ಮಾಡುತ್ತೆ. ಅವರ ರೋಲ್ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾದಲ್ಲಿ ಕೆಲವೊಂದು ದೃಶ್ಯಗಳು ಬೇಕಿತ್ತಾ ಅನಿಸುತ್ತೆ. ಆದರೆ ಮನೋರಂಜನೆ ದೃಷ್ಟಿಯಿಂದ ಈ ಸಿನಿಮಾ ಆರಾಮಾಗಿ ಒಂದ್ಸಲ ನೋಡ್ಬೋದು. ಸಿನಿಮಾದಲ್ಲಿ ಬೇಡವಾದ ಲವ್ ಸ್ಟೋರಿ, ಓವರ್ ಎನಿಮೇಟೆಡ್ ದೃಶ್ಯಗಳು, ಕ್ರಿಂಜ್ಗಳು ಇಲ್ಲವೇ ಇಲ್ಲ. ಇಲ್ಲಿ ನೇರವಾಗಿ ಕತೆ ಶುರುವಾಗಿ ಕತೆ ಮುಗಿಯುತ್ತೆ. ನಿಮಗೆ 2 ಗಂಟೆ ಕಳೆದು ಹೋಗಿದೆ ಗೊತ್ತಾಗಲ್ಲ. OTTಲಿ ರಿಲೀಸ್ ಆದ ಕೆಲ ಸಿನಿಮಾಗಳಲ್ಲಿ ಇದು ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಜೊತೆಗೆ ದೇಶಭಕ್ತಿ ಜೊತೆಗೆ ಫ್ಯಾಮಿಲಿ ಡ್ರಾಮಾ ಕೂಡ ಈ ಸಿನಿಮಾದಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಫ್ಯಾಮಿಲಿ ಜೊತೆ ಒಂದು ಸಿನಿಮಾನ ಆರಾಮಾಗಿ ನೋಡಬಹುದು.